ಅಯ್ಯೋ ಇದೊಂದು ಇನ್ನೊಂದು ಬಿಗ್ ಬಾಸ್ ಆಗ್ಬೇಕಷ್ಟೇ. ಬೇಡಪ್ಪ ಒಂದು ಬಿಗ್ ಬಾಸ್ ಎಲ್ಲ ಸಿಗ್ತಾ ಇರ್ತೀವಿ, ಈಗ ಸಿಗ್ತಾ ಇರ್ತೀವಿ. ಡೈಲಿ ಸಿಗ್ತಾ ಇರ್ತೀವಿ. ಆದಷ್ಟು ಆನೆ ಮತ್ತೆ ಕಾರ್ತಿಕ್ ಸಿನಿಮಾ ತೆರೆ ಮೇಲೆ ಕಾಣಿಸಿದ್ರೆ ತುಂಬಾ ಖುಷಿ ಆಗುತ್ತೆ. 100%. ನೆಕ್ಸ್ಟ್ ಸಿನಿಮಾ ಯಾವಾಗ ಹೀರೋ ಆಗ್ತಾನೋ ನಮ್ಮ ಕಾರ್ತಿಕ್, ಅದ್ರಲ್ಲಿ ನಾನೇ ವಿಲನ್. ತನಿಷಾ ಮೇಡಮ್, ಹೆಂಗ ನೀವು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಲ್ಲ, ಇದು ಹಾಕೊಂಡು ಮಾಡ್ಬೋದು ತಾನೆ? ಆಕ್ಚುಲಿ ಒಂದು ಸಣ್ಣ ಪ್ಲಾನ್ ಇದೆ, ನಾನು ಈಗಲೇ ರಿವೀಲ್ ಮಾಡಿದ್ರೆ ಕಷ್ಟ ಆಗುತ್ತೆ. ನಮ್ಮವ್ರೆಲ್ಲರೂ ಇರ್ಬೇಕು ಅನ್ನೋದೊಂದು ಥಾಟ್ ಇದೆ, ಅಷ್ಟೇ ಹೇಳ್ಬೋದು ನಾನು. ಇಲ್ಲಿ ಯಾರ್ಯಾರು ಬಂದಿದ್ದೀರೋ ನೀವೆಲ್ಲರೂ ಬಂದಿದ್ದೀರೋ ನೀವೆಲ್ಲರೂ ಈ ಆಟದ ಇಲ್ಲ, ಯಾರ್ಯಾರು ಇವತ್ತು ನಮ್ಮ ಶಾಪ್ ಓಪನಿಂಗಿಗೆ ಬಂದಿದ್ದಾರೋ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ. ಎಸ್ಪೆಷಲಿ ನಮ್ಮ ಬಿಗ್ ಬಾಸ್ ಅವರು. ಯಾಕಂತಂದ್ರೆ ನಾನು ಎಲ್ಲರೂ ಮೀಟ್ ಮಾಡಿಲ್ಲ, ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಕೆಲವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅದ್ ಬಿಟ್ರೆ ಇನ್ನು ಎಲ್ಲರೂ ಮೀಟ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಇನ್ ಕೆಲವರು ಗುಂಪು ಮಾತ್ರ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ, ಅದು ಬೇರೆ ವಿಷಯ. ಬ್ಯಾಕ್ಗ್ರೌಂಡ್ ಅಲ್ಲಿ ಆಗ್ತಾ ಇದ್ದಾರೆ. ಸೊ ಯಾ, ನಾನು ಎಲ್ರು ಮೀಟ್ ಮಾಡಿದ್ದು ಇವತ್ತೇನೆ. ಸೊ ನನಗೆ ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಬಂದಿದ್ರೆ ಇನ್ನೂ ತುಂಬಾ ಖುಷಿ ಆಗ್ತಿತ್ತು. ಥ್ಯಾಂಕ್ಸ್. ಥ್ಯಾಂಕ್ ಯು.